ನಿಂತು ಮಿರಿ 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 ಮಿರಿ. ಮೊನ್ನೆ ಒಬ್ಬಕ್ಕೆ ಆಯತ್ತಳ ಹಚ್ಚುದು ಹಚ್ಚಾರ, ಒಂದು ತಿಂಗಳು ಹಚ್ಚಿಲ್ಲ ಪುರಾಣ. ನಾ ಬಂದಿದ್ದೆ ಈಗ 3 ದಿನ ಆಯ್ತು, 4 ದಿನ ಬಂದಿಲ್ಲ ನಾನು. ಇನ್ನೊಂದು ತಿಂಗಳು ಹಚ್ಚಿದ್ರೆ ಎಷ್ಟು ಭಕ್ತಿಯಿಂದ ನೋಡ್ರಿ ಅವರು ಸೇವಾ ಮಾಡ್ಯಾರ. ಪಾಪ ಚಟ್ನಳ್ಳಿಯಿಂದ ಬಂದು ನಿಮಗೆಲ್ಲ ಹಾಲುಕ್ಕಿ ಉಣಿಸಿ ಹೋಗ್ರು. ಅವ್ರಿಗೆ ಜೋರಾಗಿ ಚಪ್ಪಾಳಿ ತಟ್ರಿ. ನಮಗೇನು ಉಣಿಸೋದಾಲಿಕ್ಕಂತಂದ್ರೆ ಉಂಡು ಕೈಲಿ ಚಪ್ಪಾಳಿ ಹೊಡ್ಯಾಕೂ ಬರೋದಿಲ್ಲನು, ಹೌದಿಲ್ಲ? ಆ ಬಡವಿ ಬಹಳ ಭಕ್ತಿಯಿಂದ ನಾಗಲಿಂಗನನ್ನ ಕರೆದ್ಲು. ಯಪ್ಪ, ಈ ಬಡವಿ ಮನೆಗೆ ಬಾರೋ, ಬಾ, ಬಂದು ನೀ ಪಾದ ಇಟ್ಟು ಹೋಗು. ನೀ ಪಾದ ಇಟ್ಟು ಹೋದಿ ಅಂತಂದ್ರೆ ನಾ ಉದ್ಧಾರ ಆಗಿ ಹೋಗಿಬಿಡ್ತೀನಿ ಅಂದ್ಲು. ನಾಗಲಿಂಗ ಕರೆದಾಗ ಒಮ್ಮೆ ಏನೇನೇ ನೆಪ ಹೇಳಿ ಬಿಟ್ಟುಬಿಡ್ತಿದ್ದ. ಯಾಕೆ ಗೊತ್ತಿತ್ತು, ಮಹಾತ್ಮರ ಪಾದದೊಳಗೆ ಬಹಳ ದೊಡ್ಡ ಶಕ್ತಿ ಅದ ಅನ್ನೋದು ಗೊತ್ತಿತ್ತು. ಯಾಕಂತ ಕೇಳಿದ್ರೆ ಪ್ರತಿದಿನ 3 ಹೊತ್ತು ಲಿಂಗ ಪೂಜೆ ಮಾಡಿಕೊಂಡು ಕೈಯು ಸದ್ಗುರುಗಳ ಕೈ. ಯಾಕೆ ನೀವು ದಡ್ರ ತಿಳ್ಕೊಂಡ್ರೆ ನೀವು ಯಪ್ಪ ನಮ್ಮ ತಲೆ ಮೇಲೆ ಒಂದಿಟ್ಟು ಕೈ ಇಡುವತ್ತೀರಿ. ಯಾಕೆ ಅಂತಂದ್ರೆ ನಮ್ಮ ಲಿಂಗ ಪೂಜೆ ಮಾಡಿದ ತಪಸ್ಸಿನ ಫಲ ಒಟ್ಟು ತಗೊಂಡು ಹೋಗ್ತೀರಿ ನೀವು ಏನ್ ಹಗರ, ನೀವು ಭಕ್ತರು. ಏಯ್ ಬರ್ತ ಬಡಿ ಹೋಗ, ನೀವೇನ್ ಹಗರ ಅಲ್ಲ, ಭಕ್ತರು ನೀವು. ಈಗ ನೀವು ಮನೆಗೆ ಕರ್ಕೊಂಡು ಹೋಗಿರ್ತೀರಿ, ನಮ್ಮನ್ನ ಮನಿ ಶಾಂತಿ ಮಾಡಿರ್ತೀರಿ, ಕರ್ಕೊಂಡು ಹೋಗ್ತೀರಿ. ಅಪ್ಪರ ಬರ್ರಿ ಪಾದ ಹಾಕ್ರಿ. ಆತು ಮನಿಗೆ ಹೋದ ಮ್ಯಾಗ ನೀವು ಬಿಡ್ತೀರ, ನೀವು ಯಪ್ಪ ಇಲ್ಲಿ ಬಾ, ಎಲ್ಲಿ ಅಡಿಗೆ ಮನೆಗೆ ಅಲ್ಲಿ ಪದ ಹಾಕ. ಯಪ್ಪ ಇದು ದೇವ್ರ ಮನೆ, ಅಲ್ಲಿ ಪದ ಹಾಕ. ಯಪ್ಪ ಇದು ಬೆಡ್ರೂಮ್, ಅಲ್ಲಿ ಪದ ಹಾಕ. ಯಪ್ಪ ಇದು ಸ್ಟೋರ್ ರೂಮ್, ಅಲ್ಲಿ ಪದ ಹಾಕ. ಮನೆ ಒಬ್ಬಕ್ಕೆ ಎಲ್ಲಿ ಕರ್ಕೊಂಡು ಹೋಗೋಣ ಅಂತಂದ್ರೆ ಜಳಕದ ಮನೆಗೆ ಕರ್ಕೊಂಡು ಹೋಗ್ಯಾಳ, ಅಲ್ಲಿ ಪದ ಹಾಕ್ಬೇಕ. ಸಂಡಾಸ್ ರೂಮ್ ಒಂದಕ್ಕೆ ಬಿಟ್ಟಾಳಕ್ಕಿ. ಏ ಮನಿ ಭಾರಿ ಕಟ್ಟಿಯಪ್ಪ. ಯಪ್ಪ ಎಲ್ಲ ನಿಮ್ಮದೇ ಯಪ್ಪ, ಇದು ನಮ್ದೇನದಪ್ಪ ಯಪ್ಪ, ಇದು ಎಲ್ಲ ನಿಮ್ಮದೇ ಅಂದ ಮಕ್ಕಳು ಒಬ್ಬರ ಬರೆದು ಕೊಟ್ಟಾರ ನಮಗ. ಯಾಕ್ರಿ ಚಂದ್ರ ಸರ್, ಯಪ್ಪ ಎಲ್ಲ ನಿಮ್ಮದೇ, ಇದು ಮನಿ ನಿಮ್ಮದೇ ಯಪ್ಪ, ನೀ ಕೊಟ್ಟಿದ್ದೆ, ಇದು ನಾ ಕೊಟ್ಟಿದ್ದೆ ತಿಳ್ಕೊಂಡು ನಮ್ಗೆ ಯಾರ ಬಾಂಡ ತಗೊಂಡು ಬರೆದು ಕೊಟ್ಟಾರ. ಮುಂದ್ ಅರ್ಧ ತಾಸಿರಲ್ಲಿ 1 ತಾಸಿದ್ರ ಅಕ್ಕಿ ಹೆಂಡತಿ ಕರಿತಾಳೆ, ಏಯ್ ಬಾಯಿಲಿ ಗುರುಗಳದ ಪಾದ ಪೂಜೆ ಮುಗಿದ 500 ರೂಪಾಯಿ ಕೊಟ್ಟು ಕಳಿಸ್ಬಿಡಿ ಅವ್ರನ್ನ. ಇನ್ನು ಎಲ್ಲಾ ಮಂದಿ ಬರ್ತಾರ, ಅಣ್ಣ ತಮ್ಮರು ಬರ್ತಾರ, ಬೀಗರು ಬರ್ತಾರ, ಬಿಜ್ಜರು ಬರ್ತಾರ. ಅವ್ರೆಲ್ಲ ಏರಿ ತಗೊಂಡ್ಬಂದಾರ. ಸ್ವಾಮಿಗಳು ಕುಂದಿರ್ಸ್ಕೊಂಡು ಏನ್ ಮಾಡವ್, ಕಳಿಸವ್ರನ್ನ. ಅವರು ಕೊಡವ್ರಲ್ಲ, ತಗೊಂಡು ಹೋಗವ್ರು, ಕಳಿಸವ್ರನ್ನ. ನೋಡ್ರಿ ಹೆಂಗದ ಜಗತ್ತ. ಆದ್ರ ಮಹಾತ್ಮರ ಕೈ ಒಳಗೆ ಶಕ್ತಿ ಅದ ಅನ್ನೋದು ಇವತ್ತಿಗೂ ಕೂಡ ಭಕ್ತರಿಗೆ ಗೊತ್ತದ. ಯಾಕ ಈ ಕೈ ಸಾಮಾನ್ಯ ಕೈ ಅಲ್ಲವೋ, ಪ್ರತಿದಿನ 3 ಹೊತ್ತು ಲಿಂಗ ಪೂಜೆ ಮಾಡ್ಕೊಂಡು ಕೈಯು. ಅದ್ರೊಳಗೆ ಬಹಳ ದೊಡ್ಡ ಶಕ್ತಿ ಇದೆ. ಅವ್ರು ಬಂದು ಹಸ್ತ ಮುಟ್ಟಿದ್ರೆ ಎಲ್ಲ ಆರಾಮಾಗಿ ಹೋಗ್ಬಿಡ್ತದಂತ ನಿಮ್ಗೆ ಗೊತ್ತದ. ಒಬ್ಬೊಬ್ಬರ ಕೈಗುಣ ಬಹಳ ಚಲೋ ಇರ್ತದ, ಒಬ್ಬೊಬ್ಬರ ಕೈಗುಣ ಚಲೋನೇ ಇರುವುದಿಲ್ಲ. ಈಗ ನೋಡ್ಬೇಕು ನೀವು, ಒಳಗೊಬ್ಬೊಬ್ರದ್ದು ಈ ಉಪ್ಪಿನಕಾಯಿ ಹಾಕು ಕೈ ಇದ್ದ ಮಂದಿಗೆ ಬಾಳ ಡಿಮ್ಯಾಂಡ್ ಇವ. ಈ ಉಪ್ಪಿನಕಾಯಿ ಹಾಕೋರ್ ಕೈ ಬಹಳ ಡಿಮ್ಯಾಂಡ್. ಯುವಕರ ಕೈ ಏನಾಗಿರ್ತವೋ ಏನೋ ಗೊತ್ತಿಲ್ಲ. ಹೋಳುದಿವೆ, ಉಪ್ಪು ಇಡುದಿವೆ, ಖಾರ ಇಡುದು, ಏನೇನು ಅವು ಉಪ್ಪಿನಕಾಯಿ ಏನೇನು ಇಡಬೇಕಲ್ಲ ಓಟು ಇಡ್ತಾವ. ಕೂಡಿಸಿದ್ರೆ ಹುಳ ಆತವತ್. ಯುವಕರ ಕೈ ಅಂತದಿರ್ಬೇಕ್ರಿ, ಕೂಡಿಸಿದ್ರೆ ಹುಳ ಹಾಕವತ್ತ. ಅಕ್ಕಿ ಓಣ್ಯಾಗ ಹೋಗ್ಬೇಕಿರ್ತಾಳ, ಅಕ್ಕಿ ಉಪ್ಪಿನಕಾಯಿ ಹಿಂಗ ಕೈಯಾಡಿಸಿ ಬಿಟ್ಲು ಅಂತಂದ್ರೆ 10 ವರ್ಷ ಆದ್ರೂ ಸಹಿತ ಬರಣ್ಯಾಗ ಇಟ್ರಿ ಏನೂ ಆಗುದಿಲ್ಲ ಅನ್ನೋದು ಇಡೀ ಊರಿಗೆ ಗೊತ್ತಾಗಿರ್ತದೆ. ಅಕ್ಕಿ ಭಾರಿ ಡಿಮ್ಯಾಂಡ್. ಅಕ್ಕಿ ಕುಂಬಿ ಮ್ಯಾಗ ಕೂತಿರ್ತಾಳ ಅಕ್ಕಿ. ಯಾಕ ಉಪ್ಪಿನಕಾಯಿ ಮಾಡ್ಬೇಕಂತ ಮಾಡೀನಿ. ಆತು, ಎಲ್ಲ ಹೆರ್ಚಿಡು, ನಾ ಬಂದು ಕೂಡಿಸ್ತೀನಿ. ಎಲ್ಲ ಹೆರ್ಚಿಡು, ನಾ ಬಂದು ಕೂಡಿಸ್ತೀನಿ ಅಂತ ಹೇಳ್ತಾಳೆ. ಈಕಿ ಓಟು ಹೆರ್ಚಿಡ್ತಾಳೆ. ಈಕಿ ಮಾವಿನಕಾಯಿ ಇದರ, ಲಿಂಬಿಕಾಯಿ ಇದರ, ಯಾವ್ದರ ಹಿಂಗ್ ಹೆರ್ಚಿ ಇಟ್ಟಿರ್ತಾಳ. ಪರಾತ್ನ್ಯಾಗರ ಬುಟ್ಟ್ಯಾಗರ ಇಟ್ಟಿರ್ತಾಳ. ಯಾಕ ಎಲ್ಲ ತಯಾರು ಮಾಡೀನಿ, ಬಾ. ಇಲ್ಲ, ನಾ ಒಂದೊಂದು ತಾಸು ಬಿಟ್ಟು ಬರ್ತೀನಿ. ನನ್ನ ಮನ್ಯಾಗಿನ ದಗದದ ಅವ್ರು ಮುಗಿಸ್ಕೊಂಡ್ ಬರ್ತೀನಿ. ಆತು, ಮತ್ತೊಂದು ತಾಸು ಬಿಟ್ಟು ಬರ್ತಾಳೆ. ಯಾಕ ಬಾ, ಒಂದ್ 4 ಒಗ್ಗರಣದವು ಒಗದು ಬರ್ತೀನಿ. ಆತು, ಮತ್ತೆ 1 ತಾಸು ಆದ್ಮ್ಯಾಗ ಮತ್ತೆ ಯಾಕ ಬರ್ತಾಳ. ಯಾಕ ಬಾರ ಬಾಯವ, ತಯಾರು ಮಾಡಿಟ್ಟಿನಿ ನೋಡ, ಎಲ್ಲ ಬಂದು ಕುಂದ್ರಕತ್ತವ, ಬಾ. ಇಲ್ಲ, ಈಗ ನನ್ನ ಗಂಡ ಬಂದ, ನಾ ಊಟ ಕೊಟ್ಟು ಬರ್ತೀನಿ. ಶೆಟ್ಟರ ರಗಡ ಬಂದಿರ್ತದ, ಏನ್ ಮಾಡಂಗದ. ಅದ್ರ ಕೈ ಸುದ್ದದವು, ನನ್ನ ಕೈ ಸುದ್ದಿಲ್ಲ. ನಾ ಹಿಂಗ ಮಾಡದೆ ಅಂದ್ರೆ 3 ತಿಂಗಳದಾಗ ಹುಳ ಆತವು. ಅದಕ್ಕೆ ಎಷ್ಟು ಡಿಮ್ಯಾಂಡ್ ಅವ. ಆಕಿ ಮನಸ್ಸಿನಾಗ ರಗಡ ಸಿಟ್ಟಿರ್ತದ, ಆದ್ರೂ ಸಹಿತ ಇನ್ನೂ ಅನ್ನಕ್ ಆಗೋದಿಲ್ಲ. ಯಾಕೆ ಆಕಿ ಕೂಡಿಸ್ಬೇಕಲ್ಲ. ಆತು, ಮತ್ತೆ 3 ತಾಸು ಬಿಟ್ಟ ಮ್ಯಾಗ ಬರ್ತಾಳ. ಅವಾಗ ಅಕ್ಕಿ ಎತ್ತಾಳ.
ಬರ್ಲೆ ಬಾರವ ಇವ ನಿನ್ನ ಸಂಬಂಧ ಕಾಯಕತ್ತೀನಿ. ಯಾಕೆ ಹಿಂಗ್ಯಾಕೆ ಮಾಡಕತ್ತೀಯವ, ನಿನ್ನ ಕೈ ಸುದ್ದದವತ್ತು ಹಿಂಗ್ ಮಾಡಿದ್ರಿ ಬಾರಿ ಆಯ್ತು ಬಿಡವ ನಿಂದು. ಇಲ್ಲಡಿಯವ ಅಂದುಗಳೇನೆ ಅಕ್ಕನ ಮುಂದೆ ಹಾಕೊಂಡು ಬರ್ತಾಳ. ಆಕಿ ಏನೋ ಮಾಡೋದಿಲ್ಲ, ಸುಮ್ ಹಿಂಗ್ ಏನಕ್ಕೆ ಇಟ್ಟಿರ್ತಾಳಲ್ಲ ಅವ್ರು ಓಸು ಹಿಂಗ್ 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 ಮಾಡಿ ಒಳಗ ತೆಳಗ ಮಾಡಿ ಕೆಸಿಂದ ಬರಣೆಯಾಗ ತುಂಬಿ ಕೊಡ್ತಾಳ. ಒಟ್ಟ ಹುಳ ಆಗುದಿಲ್ಲ ಅಂತಂದ್ರೆ ಅಕ್ಕಿನ ಕೈ ಅಂತವಿರ್ಬೇಕ್ರಿ. ಎಕ್ಕಚ್ಚಿತ್ತು ಒಬ್ಬ ಸಾಮಾನ್ಯ ಹೆಣ್ಮಗಳ ಕೈನೇ ಅಷ್ಟು ಶುದ್ಧ ಇರ್ಬೇಕಾದ್ರೆ ತ್ರಿಕಾಲ ಪೂಜಾ ಮಾಡ್ಕೊಂಡು ಸ್ವಾಮಿಗಳ ಕೈ ಎಷ್ಟು ಶುದ್ಧ ಇರಬಾರ್ದ್ರಿ, ಸ್ವಾಮಿಗಳ ಕೈ ಎಷ್ಟು ಶುದ್ಧ ಇರಬಾರ್ದು, ಹೌದಿಲ್ಲ? ಹಂಗ ಗೊತ್ತಿತ್ತು. ನವಲಗುಂದ ನಾಗಲಿಂಗನ ಪಾದದೊಳಗೆ ಸಾಕ್ಷಾತ್ ಪಾರ್ವತಿ ಅದಾಳ ಅನ್ನೋದು ಗೊತ್ತಿತ್ತಲ್ಲ. ಅದಕ್ಕ ನಾಗಲಿಂಗ ನನ್ನ ಭಕ್ತಿಯಿಂದ ಕರೆದಾಗ ಬಂದಿಲ್ಲ. ನಾಗಲಿಂಗ ಒಮ್ಮಿಂದೊಮ್ಮೆ ಏನಾತು ಏನೋ ಗೊತ್ತಿಲ್ಲ, ಮುದುಕಿ ಕರೀಲಾರದಾಗ ಮನಿ ಮುಂದೆ ಬಂದು ನಿಂತ ಯಾರು? ನಾಗಲಿಂಗ. ಜೈ ಶಂಕರಿ ಅಂದವ. ಏನಂದ? ಜೈ ಶಂಕರಿ ಅಂದುಗಳನ್ನೇ ಮುದುಕಿ ಅಪ್ಪನ ಧ್ವನಿ ಇದು ಅಂತ ತಿಳ್ಕೊಂಡು ಯದ್ನೋ ಬಿದ್ನೋ ಅಂತ ತಿಳ್ಕೊಂಡು ಓಡಿ ಹೊರಗೆ ಬತ್ತು. ನಾಗಲಿಂಗ ಬಂದ ನಿಂತಾನೆ. ಅಪ್ಪನ ಕಾಲಿಗೆ ಹೋಗಿ ನೀರು ಹಾಕ್ತಾಳ, ಒಳಗೆ ಕರ್ಕೊಂಡು ಹೊಕ್ಕಾಳ. ಕುಂದ್ರಿಸ್ಬೇಕು ಅಂತಂದ್ರೆ ಏನೂ ಇಲ್ಲ, ಬಡತನದ ಮನಿ, ಒಂದು ಮಣಿ ಇಲ್ಲ. ಇದ್ದ ಜಾಗನೂ ಹೋಯ್ತು, ಏರಾ ಡಿಬ್ರಿ ಇತ್ತು. ಅದರ ಸುಮ್ಮ ಹೆಂಡಿ ರಾಡಿ ಸಾರಿಸಾಳ. ಏನಾದ್ರೂ ಒಂದು ಕಂಬಳಿ ಹಾಸಿ ಕುಂದಿರಿಸ್ಬೇಕಂತಾಳ, ಕಂಬಳಿಲ್ಲ, ಏನೂ ಇಲ್ಲ. ಆದ್ರೆ ಕಂಡಿದ್ದೇನು ಅಂತಂದ್ರೆ ಒಗದ ಸೀರೆ ಕಾಣತಕ್ಕಿ. ಏನ್ ಕಾಣತು? ಒಗದ ಸೀರೆ ಕಾಣತು. ಆ ಒಗದ ಸೀರೆ ಏನ್ ಮಾಡಿದ್ಲು ಅಂತಂದ್ರೆ ಹಿಂಗ ಹಾಸಿದ್ಲು. ಹಾಸಿ ನಾಗಲಿಂಗಪ್ಪನನ್ನ ಕುಂದಿರಿಸಿದ್ಲು. ನಾಗಲಿಂಗಪ್ಪನನ್ನ ಕುಂದಿರಿಸಿ ನಾಗಲಿಂಗಪ್ಪ ಅಂದ, ಏನು ನಿನ್ನ ಬಡತನ ಇದು, ಏನ್ ಮಾಡೋದಪ್ಪ, ದೇವ್ರು ಹಿಂಗಿಟ್ಟಾನ, ಹಿಂಗಿರ್ಬೇಕಾಗ್ಯದ. ಎಷ್ಟೇ ಧರ್ಮದಿಂದ ನಡೆದ್ರು ಸಹಿತ ನಮ್ಮಂತ ಬಡವರಿಗೆ ಶ್ರೀಮಂತಿಕೆ ಕೊಡುದಿಲ್ಲಪ್ಪ ದೇವರ. ಊರಾಗ ಬೆಂಕಿ ಹಚ್ಕೊತ್ತು, ಮಂದಿ ಗೋಣ ಮುರುಕೊತ್ತು, 100ಕ್ಕೆ 10 ಬಡ್ಡಿ ಆಡವರಿಗೆ ಸುಖ ಕೊಡ್ತಾನೋ ಯಪ್ಪ, ನಮ್ಮಂತವರಿಗೆ ಸುಖ ಕೊಡುದಿಲ್ಲ. ನಾ ಏನು ಪಾಪ ಮಾಡೀನಿ? ಮದುವೆ ಆದ 10 ವರ್ಷದೊಳಗೆ ಗಂಡನ ಕರ್ಕೊಂಡೆ, ಹೊಟ್ಟೆಯಾಗೋ ಒಂದು ಕೂಸು ಹುಟ್ಲಿಲ್ಲ. ಅಣ್ಣ ತಮ್ಮ ಬಂಧು ಬಳಗ ಯಾರೂ ನನಗಿಲ್ಲ. ಹೇ ಪರಮಾತ್ಮ, ಒಟ್ಟ ನಿನ್ನ ಆಶೀರ್ವಾದ ಬೇಕಾಗಿತ್ತು. ನನ್ನ ಮನೆಗೆ ನೀ ಬಂದಿಲ್ಲ ಅಂದುಗಳೇನೆ ಮುದುಕಿಗೆ ಕೇಳಿದ ನಾಗಲಿಂಗ, ಇಷ್ಟು ವಯಸ್ಸಾಗ್ಯದ ನೀ ಹೆಂಗ ಬದುಕ್ತಿ ಅಂತಂದುಗಳೇನೆ ಅಕ್ಕಿ ಅಂತಾಳ, ನಾ ಬದುಕಿದ್ದು ಎದರಿಂದ ಅಂತ ಕೇಳಿದ್ರೆ, ಈಗ ಹಿಂದ ಕರ್ಕೊಂಡು ಹೋದ್ಲು, ಹಿಂದ ಹಿತ್ತಲದಾಗ ಕರ್ಕೊಂಡು ಹೋದ್ಲು. ಹಾಳ ಮಣ್ಣಿನ ಮನಿ ಎಲ್ಲ ಬಿದ್ದು ಹೋಗಿತ್ತು. ಆ ಹಾಳ ಮಣ್ಣಿನೊಳಗೆ ಏನ್ ಮಾಡಿದ್ಲು ಅಂತಂದ್ರೆ ಒಂದು 4 ತಿಪ್ರಿ ಬೀಜ ಊರಿದ್ಲು. ಅರ್ಥಕ್ಕದಿಲ್ಲ, ತಿಪ್ರಿ ಬೀಜ ಊರಿದ್ಲು. ಪ್ರತಿ ದಿನಾನು ಹೋಗಿ ಏನ್ ಮಾಡ್ತಿದ್ಲು ಅಂತಂದ್ರೆ ಅದಕ್ಕೆ ನೀರ್ ಹಾಕಿ ಆ ತಿಪ್ರಿ ಬಳ್ಳೆಲ್ಲ ಬಿದ್ದ ಮನಿ ತುಂಬಾ ಹತ್ತಿ ಅದ್ರ ತುಂಬೆಲ್ಲ ಹೂವಾಗಿ ಅದಕ್ಕೆ ವಜ್ಜಾಗುವಷ್ಟು ಕಾಯಾಗಿತ್ತು. ದಿನ ಒಂದು 5-10 ಕಾಯಿ ಹರ್ಕೋಬೇಕು, ಓಣ್ಯಾಗ ಅಡ್ಡಾಡಿ ಮಾರಬೇಕು. ಅದರಿಂದ ಬಂದ ರೊಕ್ಕದಿಂದ ಏನ್ ಮಾಡ್ತಿತ್ತು ಮುದುಕಿ ಬದುಕು ಸಾಕ್ತಿತ್ತು. ಅದರ ಬದುಕು ನಡೆದಿದ್ದ ತಿಪ್ಪರಿ ಬಳ್ಳಿಯಿಂದ, ಅದರ ಬದುಕು ನಡೆದಿದ್ದ ತಿಪ್ಪಡಿ ಬಳ್ಳಿಯಿಂದ, ಅದರ ಬದುಕು ನಡೆದಿದ್ದ ತಿಪ್ಪಡಿ ಬಳ್ಳಿಯಿಂದ. ಆ ಮುದುಕಂತೂ ಯಪ್ಪ ನನ್ನ ಬದುಕು ನಡೆದಿದ್ದ ಇದರಿಂದ ನಡೆದದ, ಇದು ಇಲ್ಲ ಅಂತಂದ್ರೆ ನನ್ನ ಬದುಕಿಲ್ಲ ಅಂದುಗಳನ್ನೇ ನಾಗಲಿಂಗ ಏನ್ ಮಾಡ್ದ ಅಂತಂದ್ರೆ ಅದನ್ನ ಮುಟ್ಟವ್ರ ನಮ್ನಿ ಮಾಡಿ ಅದರ ಸಮೀಪಕ್ಕೆ ಬಂದು ಬಡ 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 ಏನು ತಿಪ್ಪರಿ ಬಳ್ಳಿಯನ್ನು ಕಂಡಾಬಿಟ್ಟು ದೊಡ್ಡ ಇರ್ತವ ನಾವು ನಮ್ಮ ಹೆಬ್ಬಟ್ಟಿನ ಅಳತೆ ಇರ್ತದದು. ಅದರ ಸಮೀಪಕ್ಕೆ ಬಂದವನ ಆ ತಿಪ್ರಿ ಬಳ್ಳಿನ ಹಿಂಗ ಹಿಡಿದು ಹಿಂಗ ಕಿತ್ತಿ ಜಾಡಿಸಿ ಮುದುಕಿ ಮಾರಿಗೆ ಒಸದು ಬಿಟ್ಟ. ಮಾರಿಗೆ ಒಸದ ಕಿಸಿಂದ ಹೊರಗೆ ಹೊಂಟು ಬಿಟ್ಟ. ದರ 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 ಮುದುಕಿ ಅಂದ್ಲು, ಇದ್ದಿದ್ದು ಒಂದು ಬದುಕಿಗೆ ಗಿಡದ ತುಂಬ ಕಾಯಾಗ್ಯಾವ, ಗಿಡದ ತುಂಬ ಹೂ ಅದಾವು, ಅವುಗಳನ್ನು ಕಿತ್ತೊಗೆದು ಬಿಟ್ಟೆಲ್ಲೋ ನೀನು. ನೀ ಮಹಾತ್ಮ ಅಂತ ಕರೆದ್ರ ನೀ ಎಂತ ಮಹಾತ್ಮ ಅಂತಂದುಗಳೇ ನಾಗಲಿಂಗ 1 ಅಣ್ಲಿಲ್ಲ 2 ಅಣ್ಲಿಲ್ಲ ಸುಮ್ಮ ತಡ ಹೊಂಟ. ಮುದುಕಿ ಬಂದು ನಾಗಲಿಂಗನ ಪಾದಕ್ಕೆ ಬಿದ್ದು ಅಳ್ಳಾಕತ್ಲು, ರೈ ಅಂತ ಅಳ್ಳಾಕತ್ಲು. ನಾಗಲಿಂಗ ಯಾಕೆ ಹಿಂಗ ಮಾಡಿದೆ, ಯಾಕೆ ಈ ರೀತಿ ಮಾಡಿದೆ, ಯಾಕೆ ನನ್ನ ಬಳ್ಳಿ ಕಿತ್ತೊಗದಿ, ಎದುರು ಸಂಬಂಧ ಕಿತ್ತೊಗದಿ ಅಂತಂದುಗಳೇನೆ ನಾಗಲಿಂಗ ಒಂದು ಮಾತಂದಂತ, ಹೇ ಮುದುಕಿ ನಾ ತಿಪ್ರಿ ಬಳ್ಳಿ ಕಿತ್ತೊಗದಿಲ್ಲ, ಮತ್ತೇನ್ ಕಿತ್ತೊಗದಿ, ನಿನ್ನ ಬಡತನದ ಬಳ್ಳಿನ ಕಿತ್ತೊಗದಿನಿ ಹೋಗು ಅಂದ ನಾಗಲಿಂಗ. ನಿನ್ನ ಬಡತನದ ಬಳ್ಳಿನ ಕಿತ್ತೊಗದಿನಿ ಹೋಗು ಅಂದುಗಳೇನೆ ಮುದುಕಿ ಅಂತದ. ಏನು ನಿನ್ನ ಲೀಲಾ ನನಗೆ ಗೊತ್ತಾಗ್ಲಿಲ್ಲ, ಬಡತನದ ಬಳ್ಳಿನ ಕಿತ್ತೊಗದಿನಿ ಅಂದುಗಳೇನೆ ಆ ತಿಪ್ರಿ ಗಿಡದ ಬುಡಕ ಒಂದು 3 ಗೇನ ಹಡ್ಡು, ಒಂದು 3-4 ಗೇನ ಹಡ್ಡು, ಒಂದಿಷ್ಟು ನಿಧಿ ತುಂಬಿದ ಗಡಿಗೆದ, ಅದರಿಂದ ನೀ ಉದ್ಧಾರ ಆಗಿ ಹೋಗು ಅಂತ ತಿಳ್ಕೊಂಡು ಯಾರು ಹೇಳಿದ್ರು? ನಾಗಲಿಂಗರು ಹೇಳಿದ್ರು. ಆ ನಾಗಲಿಂಗರು ಹೇಳಿದ ಪ್ರಕಾರ ಆ ಮುದುಕಿ
ನಾಗಲಿಂಗರು ಹೋದ ಮ್ಯಾಗ ಆ ಜಾಗದಾಗ ತೆಗ್ಗು ತಗದ್ಲು. ಆ ಜಾಗದಾಗ ತೆಗ್ಗು ತೆಗೆದು ಏನ್ ಮಾಡ್ತು ಅಂತಂದ್ರೆ ಆ ಮಣ್ಣಿನೊಳಗ ಒಂದು ಏನು ಈ ಹಿತ್ತಾಳಿ ಚರಗಿ ಒಳಗ ಒಂದಿಷ್ಟು ನಿಧಿ ತುಂಬಿದ ಸಂಪತ್ತು